ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಸಾಲಿಗ್ರಾಮದ ಪಕ್ಕದಲ್ಲಿ ಕಾಲಾಪುರ ಕೆರಳಾಪುರ ಪಕ್ಕ ಕಾಳೇನಹಳ್ಳಿಗೆ ಬಂದಿದ್ದೀವಿ. ಸೊ ಇದೊಂದು ಅಂದರೆ ಒಂದು ವಾಸ್ತುಗೆ ಮತ್ತು ನಮ್ಮ ಇವರು ಒಂದು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಪೂರ್ತಿ ಹೆಸರೇನು? ಅನಿಲ್ ರಾಜ್. ನಿಮ್ಮ ಬ್ರದರ್ ಹೆಸರು? ಸುನಿಲ್ ರಾಜು. ಅನಿಲ್ ರಾಜ್. ಸೂರ್ಯ ತೇಜ. ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ದೊಡ್ಡಪ್ಪರ ಮಗ? ಚಿಕ್ಕಪ್ಪವ್ರ ಮಗ. ಈ ಅಡಿಕೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರಾ? ಸರ್ ಸುಮಾರು ನಾವು ನಮ್ಮ ತಂದೆ ಕಾಲದಿಂದನೂ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀವಿ. ಸುಮಾರು ಇಲ್ಲ ಅಂದ್ರೆ ಒಂದು 50-60 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡ್ ಬರ್ತಿದೀವಿ. ಇದು ನಮ್ ತಂದೆ ನಮಗ್ ಕಲ್ಸ್ಕೊಟ್ಟಂತ ಒಂದು ವಿದ್ಯೆ ಒಂದು. ಮತ್ತೆ ಇಷ್ಟೊತ್ತಿಗೆ ನೀವು ಬೇಜಾನು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ಬೇಕಲ್ಲ ಸರ್? ಆತರ ನಾವು ದುಡ್ಡು ಮಾಡೋ ಆಸೆ ಏನ್ ಮಾಡ್ತಿಲ್ಲ. ಆಸೆಯಿಂದಲ್ಲ, ದುಡ್ಡು ಆಗತ್ತೆ, ಅದು ವ್ಯಾಪಾರ ಮಾಡ್ತಾ ಇದ್ರೆ ಮಾಡ್ತಿದ್ರೆ ಆಗುತ್ತೆ. ಬಟ್ ನಾವು ನಮ್ ತಂದೆ ಹೇಳ್ಕೊಟ್ಟಿರೋದು ಒಂದೇ, ಒಂದು ಉತ್ತಮವಾದ ರೀತಿಲಿ ದಾರಿಲಿ ಹೋಗ್ಬೇಕು, ಯಾವ್ದೇ ರೀತಿ ಇದ್ ಬೇಡ ಅನ್ಬಿಟ್ಟು ನಾವು ನಿಧಾನ ಆದ್ರೂ ಪರವಾಗಿಲ್ಲ ಪ್ರಧಾನವಾಗಿ ಹೋಗೋಣ ಅನ್ಬಿಟ್ಟು ಈ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಇದೆಲ್ಲ ಅಡಿಕೆ ಬಿಡ್ಸೋದ? ಇದು ಇದು ಬಿಡ್ಸೋ ಸರ್, ಮಿಷಿನ್ ಇಂದ ಇದು ಬಿಡ್ಸೋದು. ಇದು ಮಿಷಿನ್ ಅರ್ಧಂಬರ್ಧ ಬಿಡಿಸ್ಕೊಡುತ್ತೆ? ಇಲ್ಲ, ಫುಲ್ ಬಿಡಿಸುತ್ತೆ. ಅದು ಸ್ವಲ್ಪ ಏನಾರು ಅಂಟಿದ್ರೆ ಅದು ಬಿಡಿಸುತ್ತೆ. ಮೂಕ್ ಈ ತರ ಮೂಕ್ ಇರುತ್ತೆ, ಈ ತರ ಮೂಕ್ ಇರುತ್ತಲ್ಲ, ಇದು ಈ ತರ ಮೂಕ ಬಿಡಿಸ್ತಾರ ಅವರು. ಆಮೇಲೆ ವೇಸ್ಟೇಜ್ ಇರುತ್ತೆ, ಈ ತರ ಎರ್ದಿಲ್ದಿರೋದಿರುತ್ತೆ, ಅದನ್ನ ಸಪರೇಟ್ ಮಾಡ್ತಾರೆ. ಇಲ್ಲ ಬಲ್ತಿದೆ, ಇದು ನಾರ್ಮಲ್. ಇದು ಇನ್ನು ಬಲ್ತಿರೋದಿರುತ್ತೆ. ಅಂದ್ರೆ ಮಿಕ್ಸ್ ಅಲ್ಲಿ ಕೆಡ್ಗನಾಗ ಮಿಕ್ಸ್ ಮಾಡಿರ್ತಾರೆ, ಅಂದ್ರೆ ಒಂದೇ ಸಮ ಚೆನ್ನಾಗಿದೆ. ಸ್ವಲ್ಪ ಎಳ್ಸಿದೆ, ಅದು ಫುಲ್ ಇಲ್ಲ, ಸ್ವಲ್ಪ ಮೀಡಿಯಂ. ನೋಡಿ ಇನ್ನ ಎಳೆದು ಇದೆಲ್ಲ ಬೆಳಗಿರ ಎಳೆವಾ? ಇದು ಗಟ್ಟಿ. ಇದು ಗಟ್ಟಿದ್ದು. ಫುಲ್ ಇದಾಗಿರೋದು. ಸೊ ಇದು ಹೆಂಗೆ ನಿಮ್ಗೆ ರೈತರ ಹತ್ರ ತಗೊಳ್ಳೋದು ನೀವು? ಸರ್ ನಾವು ರೈತರ ಹತ್ರ ತಗೋತೀವಿ. ತೋಟ ಪರ್ಚೇಸ್? ತೋಟ ಕ್ವಿಂಟಲ್ ಲೆಕ್ಕದಲ್ಲಿ ಪರ್ಚೇಸ್ ಮಾಡ್ತೀವಿ. ಅದನ್ನ ತಂದು ಲೇಬರ್ಸ್ ಎಲ್ಲ ಅದು ಕುಯ್ಲು ಮಾಡ್ತಾರೆ, ಮರ ಕತ್ಬಿಟ್ಟು ಅಲ್ಲಿಂದ ಗಾಡಿ ಏರ್ಕೊಂಡ್ ಬಂದು ಇಲ್ಲಿ ಮಿಷಿನ್ ಹಾಕ್ತಿವಿ. ಮತ್ತೆ ಎಡೆ ಲೇಬರ್ ಇದಾರೆ, ಇಲ್ಲಿ ಮಿಷಿನ್ ಹಾಕ್ತಿವಿ. ಇದೇನ್ ಕೆಲ್ಸಕ್ಕೆ ಬರಲ್ಲ ಇದು ಸರ್? ಇದು ಉರಿ ಹಾಕೋದಕ್ಕೆ ಬರುತ್ತೆ ಸರ್. ಉರಿ ಹಾಕಕ್ಕೆ ಈ ಸಿಪ್ಪೆ ಒಣಗಿಸ್ಬಿಟ್ಟು ಅದನ್ನ ಅಡಿಕೆನ ಬೇಯಿಸೋದಕ್ಕೆ ಯೂಸ್ ಆಗುತ್ತೆ. ಅದ ಹೆಂಗೆ ಒಂದು ಅಡಿಕೆ ಹಾಕಿ ನೋಡೋಣ. ಅಡಿಕೆ ಮಿಷಿನ್ ಇದಲ್ವಾ? ಮಿಷಿನ್, ಅಡಿಕೆ ಬಿಚ್ಚ ಮಿಷಿನ್. ಬನ್ನಿ ಇಲ್ಲಿ, ನಾನು ಹಾಕ್ತೀನಿ. ಇದು ನಾನು ಹಾಕ್ತೀನಿ. ಬೈ ತೋರ್ಸ್ ಬೈಲಿ. ಸರಿ ಬಮ್ಮ, ಬಾಯಿ ಕಡಿ. ಹೆಂಗಿದೆ ಹಾಕೋದು? ಸುಮ್ಮನೆ ಹಾಕೋದು ಅಷ್ಟೇ. ತೋರಿಸಿ ಚಿಂಟು. ಮೇಲ್ಗಡೆ ಮೇಲ್ಗಡೆ ಆಮೇಲೆ ಹತ್ರ ಸಪ್ರೇಟ್ ಮಾಡ್ತಾರೆ. ಮತ್ತೆ ಹಾಕ್ಬೇಕು? ಸಪ್ರೇಟ್ ಆಗ್ತದೆ. ಅದು ಗ್ರೇಡ್ ಆದ್ಮೇಲೆ ಪೂರ್ತಿ ಗ್ರೇಡ್ ಆಗಲ್ವಾ? ಪೂರ್ತಿ ಆಗಲ್ಲ. ಇದಕ್ಕೇನ ನೊಣನ ಏನೋ ಬಂದು ಮುಚ್ಕೊಂಡಿದೆ? ಇದು ಅದು ಬರುತ್ತೆ ಸರ್. ಅದು ಹೌದಾ? ಸ್ವಲ್ಪ ಅಡಿಕೆ ಎಲ್ಲ ಇದಾದ ಜಾಸ್ತಿ ಸ್ವೀಟ್ ಅಂಶ ಇರ್ತದಲ್ಲ ಸ್ವಲ್ಪ, ಅದಕ್ಕೆ ಮುಖ್ಯ ಸ್ಮೆಲ್ ಎಲ್ಲ ಇರ್ತದೆ. ಅಡಿಕೆ ಇದು ಇದ್ರಲ್ಲಿ ಇನ್ನ ಹಸಿ ಗ್ರೀನ್ ಇರೋವೆಲ್ಲ ಎಳೆವು? ಇಲ್ಲ ಸರ್, ಅದನ್ನ ಎಡೆಯೋದು. ಈ ಹಣ್ಣೆಲ್ಲ ಸಪರೇಟ್ ಕಣಕ್ಕೆ ಒಣಗಾಕ್ತಿವಿ ಸರ್, ಅಲ್ಲಿ ಸಪರೇಟ್ ಮಾಡ್ಬಿಟ್ಟು. ಇದು ಹಣ್ಣು ಮತ್ತೆ ಹಸಿದು ಇದು ಕಲರ್ ಸಪರೇಟ್ ಮಾಡ್ಬಿಟ್ಟು ಅಲ್ಲಿ ಕಣಕ್ ಒಣಗಾಕ್ತಿವಿ. ಇದು ಜಿಂಗ್ ಬರ್ತಲ್ಲ, ಅದ ನೈಸ್ ಮಾಡೋದು. ಇದು ಇದ್ರಲ್ಲಿ ನೈಸ್ ಮಾಡೋದು. ಸೆಕೆಂಡ್ ಬರುತ್ತೆ.
ಇದಕ್ಕೆ ಹಾಕೋದು. ಹಾ ಇದಕ್ಕೆ ಹಾಕೋದು ಸರ್. ಓಹೋ ಹಿಂಗೆ ಇದು ಈ ತರ ಹಾಕಿದ್ದು ನೆಕ್ಸ್ಟ್ ಆ ತರ ಕನ್ವರ್ಟ್ ಆಗುತ್ತೆ ಸರ್. ನೋಡಿ ಇದೆಲ್ಲ ತೆಂಗಿನಕಾಯಿ ನಾರಿದ್ದಂಗೆ ಇದೆ ಅಲ್ಲ, ಹ್ಮ್ ಇದೆಲ್ಲ ಬಿಡಿಸುತ್ತಿದ್ದು. ಹಾ ಬಿಡಿಸುತ್ತೆ ಸರ್. Clear ಮಾಡಿ ಹಾ ಅಲ್ಲಿ ನೋಡಿ ಸರ್, ಆ ತರ ಆಗುತ್ತೆ. ಆ ತರ ಕ್ವಾಲಿಟಿ ಬರುತ್ತೆ. ಆ ತರ quality. ಮಿಷಿನ್ಗೆ ಹಾಕಿದ್ಮೇಲೆ ಹಂಗ್ ಬರುತ್ತೆ. ಹಾ ಪೂರ್ತಿ ಮಿಷಿನ್ಗೆ ಹಾಕಿದ್ಮೇಲೆ ಹಾ ಈ ತರ ಬರುತ್ತೆ. ಆ ತರ ಸಿಗುತ್ತೆ. ಹ್ಮ್ ಇದನ್ನ ಒಣಗಿಸ್ಬೇಕಾ? ಹಾ ಇದನ್ನ ಫಸ್ಟ್ ನೆಕ್ಸ್ಟ್ ಬೇಯಿಸ್ಬೇಕು. ಬಾಯ್ಲಿಂಗ್ ಸಿಸ್ಟಮ್ ಆಮೇಲೆ. ಓಕೆ ಇದು ನೋಡೋಣ ಆನ್ ಮಾಡೋದು ಹೆಂಗ್ ಬರುತ್ತೆ ಅಂತ. ಇದು ನೋಡಿ ಆನ್ ಮಾಡಿ. ಇಲ್ಲ ಇರುತ್ತೆ ಸ್ವಿಚ್ ಕಿತ್ತಾಕ್ಬಿಟ್ಟವ್ರೆ. ಇದೇ ತೆಗಿತದೆ, ಇಲ್ಲಿ ಬರುತ್ತೆ ಆಚೆಗೆ. ಇಲ್ಲಿ ಇಟ್ಕೋಬೇಕು ಇಲ್ಲಿ. ಹಾ ಮಿಕ್ಸಿನೇ ಸೇಮ್ ಸರ್. ಮಿಕ್ಸಿನೇ ಇದು ಕಲ್ ಮಿಷಿನ್ ಅಂತಾನೆ ಹೇಳ್ತಾರೆ ಇದಕ್ಕೆ. ಕಲ್ ಮಿಷಿನ್. ಹಾ ಹಾ ಆಯ್ತಾ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಇದೆಲ್ಲ ಗ್ರೇಡ್ ಆದ್ಮೇಲೆ ಬಾಯ್ಲಿಂಗ್ ಹೋಗುತ್ತೆ ಸರ್. ಇಲ್ಲೆಲ್ಲ ಆದ್ಮೇಲೆ ಇಲ್ಲಿ ಬರುತ್ತೆ. ಹ್ಮ್ ನೋಡಿ ಅಡಿಕೆ ನಾವೆಲ್ಲ ಎಷ್ಟು ಈಸಿಯಾಗಿ ಹಾಕೊಂಡ್ಬಿಡ್ತೀವಿ. ಅಡಿಕೆ ಸ್ನೇಹಿತರೆ ಎಷ್ಟು ಕಷ್ಟ ಇದೆ. ಅಲ್ಲಿ ಮರ ಹತ್ತೋದ್ರಿಂದ ಹಿಡಿದು ಅಲ್ಲಿಂದ ಕೀಳೋದ್ರಿಂದ ಹಿಡಿದು ತಗೊಂಬಂದು ಮತ್ತೆ ಇದೆಲ್ಲ ಮಾಡಿ ಅದು ಗ್ರೇಡ್ ಮಾಡಿ, ಸೆಕೆಂಡ್ ಗ್ರೇಡ್ ಮಾಡಿ, ಥರ್ಡ್ ಗ್ರೇಡ್ ಮಾಡಿ, ಫೋರ್ತ್ ಮಾಡಿ, ಮತ್ತೆ ಬೇಯಿಸಿ, ಮತ್ತೆ ಒಣಗಿಸಿ, ಹೌದು. ಮತ್ತೆ ಆಮೇಲೆ ಪುನಃ ಒಣಗಿಸಾದ್ಮೇಲೆ ಗ್ರೇಡಿಂಗ್ ಇದೆ, ಅದ್ರಲ್ಲಿ ಗ್ರೇಡ್ ಮಾಡಿ ಗ್ರೇಡ್ ಇದೆ, ಪ್ಯಾಕಿಂಗ್ ಆಗೋದು. ಅಬ್ಬಬ್ಬಬ್ಬ ಎಷ್ಟು ಕಷ್ಟ ಇದೆ ನೋಡಿ ಅಲ್ವಾ. ಇದು ಒಲೆ ಉರ್ಸೋದಾ? ಹೌದು ಸರ್, ಇದು ಒಲೆ ಉರ್ಸೋದು. ಇವತ್ತು ನೋಡಿ ತೋರ್ಸು ಒಲೆ. ಈ ಕಡೆ ಒಲೆ ಸರ್ ಇದು ಒಣಗಿ ಇದೆ. ಅಡಿಕೆ ಸಿಪ್ಪೆಯಲ್ಲಿ ಅಡಿಕೆ ಸಿಪ್ಪೆಲೆ ಅಡಿಕೆ ಸಿಪ್ಪೆ ಇದೆ ಈ ತರ. ನೋಡು ಆ ಸಿಪ್ಪೆಗಳು ನೋಡಿ, ಸಿಪ್ಪೆಗಳು. ಇದು ಸುಮ್ಮನೆ ಹಿಂಗೆ ಅಂತ ಇರ್ಬೇಕಾ? ಅದೇನಿಲ್ಲ, ಹಾಕುದ್ಮೇಲೆ ಈ ತರ ಹಾಕು ಬೆಲೆ ಒಂದು ಹಿಂಗೆ. ನಮ್ದು ನಾವು ಬೆಲ್ಲ ಮಾಡ್ತೀವಲ್ಲ, ನಮ್ದು ಸ್ಟಾರ್ಟ್ ಗಾಣ. ಇದು ದೊಡ್ಡಬಳ್ಳಾಪುರದ ಹತ್ರ ನಿಮ್ದು. ಹಾ ಇದು ಎಷ್ಟೊತ್ತು ಬೇಯ್ಬೇಕು ಈ ತರ? ಸರ್ 3 hours ಬೇಯ್ಬೇಕು ಸರ್. 3 hours ಸ್ಟಾರ್ಟ್ ಆದ್ಮೇಲೆ 1 hour ಕುದಿಸ್ತೀವಿ ಸರ್. ಇದು 1 hour ಕುದಿಸ್ತೀವಿ. 3 hour ಬೇಕು. ಆಮೇಲೆ ಇದನ್ನ ಬಗ್ಸೋದ್ ಹೆಂಗೆ? ಬಕ್ಸದಲ್ಲಿ ಇಲ್ಲಿ ಇದೆ ಸರ್, ಸೌಟ್ ಇದೆ. ಹಾ ಸೌಟಲ್ಲಿ ಸೌಟಲ್ಲಿ ಇರ್ತದೆ. ಇದು ಮಾಡ್ತಾರೆ, ತೋಡ್ತಾರೆ. ಮತ್ತೆ ಅಲ್ಲೊಂದು ಸೋಟ್ ಇದೆ. ಆ ಸೋಟ್ ಇದು ಹಾಕಿ ತಳ್ಳೋದು ಇದು? ಹಾ ತಳ್ಳ ಸರ್, ಅಷ್ಟೇನೆ ಮುಗೀತು. ಅಲ್ಲ ನಮ್ಗೆ ಕಬ್ಬು ಕೆಲ್ಸಕ್ಕೆ ಬರುತ್ತಿದ್ದು ಕಬ್ಬಿಗೆ ಅಡಿಕೆದು ಕಬ್ಬಿಗೆ ಹಾಕಕ್ಕೆ. ಯಾವ್ದು ಸರ್? ಕಬ್ಬು ಇದು ಗಾಣ ಬೆಲ್ಲ ಮಾಡಕ್ಕೆ. ಗಾಣಕ್ಕೆ ಹಾಕ್ಬೋದಲ್ಲ? ಹಾಕ್ಬೋದು. ಇದ್ರಲ್ಲಿ ತೋಡೋದು ಸರ್, ಇದ್ರಲ್ಲಿ ತೋರೋದು. ಇಲ್ಲಾಂದ್ರೆ ಇಲ್ಲೊಂದು ಮಂಕ್ರಿ ಇದೆ, ಮಂಕ್ರಿಲೂ ತೋಡೋದು. ಈ ತರ ಬೆಂದ ಮೇಲೆ ಎತ್ಕೊಳ್ಳೋದು. ತೋಡ್ಬಿಟ್ಟು ಮಂಕ್ರಿ ಇಲ್ಲ ಅಂದ್ರೆ ಟ್ರಾಲಿಗೆ ಹಾಕೊಂಡು. ಟ್ರಾಲಿ ಇದೆ, ಅಲ್ಲಿ ಟ್ರಾಲಿ ಇದೆ. ಈ ಟ್ರಾಲಿಗೆ ಹಾಕೊಳ್ಳೋದು, ತಗೊಂಡಾಗ ಅಲ್ಲಿ ಉಯ್ಯೋದು ಅಲ್ವಾ? ಹಾ ಕೆಳಗಡೆ ನೀರಲ್ಲಿ ಸೋರೋಗುತ್ತೆ. ಇದಕ್ಕೆ ಇದು ತೊಗರು ಅಂತಾರೆ ಇದಕ್ಕೆ. ಈ ನೀರ್ನ ಏನ್ ಮಾಡ್ತೀರಿ ನೀವು? ಇದು ಏನು ಮಾಡಲ್ಲ ಸರ್, ಹಂಗೆ ಇರುತ್ತೆ. ನೆಕ್ಸ್ಟ್ ಅಡಿಕೆ ಬರುತ್ತಲ್ಲ ಅದ್ರ ಅದಕ್ಕೆ ಬಾಯ್ಲ್ ಆಗುತ್ತೆ. ಹೌದಾ? ತೆಗಿಯೋದಿಲ್ಲ ಅದು, ತೆಗಿಯಂಗಿಲ್ಲ. ನೀರ್ ಹಂಗೆ ಹಂಗೆ ಇರ್ತದೆ, ಅದು ವೇಸ್ಟ್ ಮಾಡಂಗಿಲ್ಲ. ಹಂಗೆ ಇದೆ, ಹಂಗೆ ಇದೆ, ವೇಸ್ಟ್ ಮಾಡಂಗಿಲ್ಲ ಅದು. ಅದೇ ಮೇನ್ ಇಂಪಾರ್ಟೆಂಟ್. ಬಣ್ಣ ಬರೋದಕ್ಕೆ ಮತ್ತೆ ಒಳಗಡೆ ಟೇಸ್ಟಿಂಗ್ ಕಲರ್ ಕೊಡೋದಕ್ಕೆ ಅದೇ ಮೇನ್ ಇಂಪಾರ್ಟೆಂಟ್. ಅದು ಹಾಕಿರೋ ನೀರು ಇದ್ರದ್ದೇನಾ? ಅದ್ರದ್ದೇ. ಬೇರೆ ಅಂದ್ರೆ ನಾವು ಕಾಚು, ಬೆಲ್ಲ, ಮತ್ತೆ ನೇರ್ಲೆದು ಚಕ್ಕೆ, ಮತ್ತೆ ಬ್ಯಾಲದ ಚಕ್ಕೆ, ಇದೆಲ್ಲಾನು ರುಬ್ಬು ಬಿಟ್ಟು ಬಣ್ಣ ಮಾಡ್ಕತೀವಿ ಸರ್ ಅದನ್ನ. ಹೌದಾ? ಬಣ್ಣ ಮಾಡಿ ಅದಕ್ಕೆ ಬಣ್ಣ ಕಟ್ಟೋದು. ಬಣ್ಣ ಕಲರ್ ಬರೋದು, ಆಗ ರೆಡ್ಡಿಶ್ ಆಗುತ್ತೆ ಅದು. ಆಗ ಫುಲ್ ಕಟಿಂಗ್ ಚೆನ್ನಾಗಿ ಬರುತ್ತೆ. ಸರಿ ಆ ತರ ಪ್ರೊಸೆಸ್. ಇದನ್ನ ತಗೊಂಡಾಗ ಅವ್ರು ಮತ್ತೆ ಕಲರ್ ಹಾಕೊಂತಾರೆ? ಇಲ್ಲ, ಅವ್ರು ಇನ್ನೇನ್ ಕಲರ್ ಹಾಕಲ್ಲ, ಅವರು ಇದೇ ಫೈನಲ್ ಕಲರ್. ಅವರು ಕ್ರಶಿಂಗ್ ಮಾಡ್ತಾರೆ, ಪುಡಿ ಮಾಡ್ಬಿಟ್ಟು ಪ್ಯಾಕೆಟ್ ಹಾಕ್ತಾರೆ. ಇಲ್ಲಿ ಇದು ಫೈನಲ್ ಆಗಿ ಇಲ್ಲಿ ಬರುತ್ತೆ. ನೋಡಪ್ಪ, ಇಷ್ಟು ಕೆಲಸ ಇದೆ ಅಡಿಕೆದು. ನಾವೇನೋ ಈಜಿ ಅನ್ಕೊಂಡ್ಬಿಡ್ತೀವಿ. ಇಲ್ಲ. ಆಯ್ತಾ? ಇಲ್ಲಿ ಬರುತ್ತೆ ಅಡಿಕೆ. ಇದು ಫುಲ್ ಇದೆಲ್ಲ ಒಣಗಿರ್ದಿದ್ದೆಲ್ಲ ಅಡಿಕೆನೆ. ಏನು ಎಷ್ಟು ಏನೋ ಒಂದು ಅಲ್ಲ, ಒಂದು 50 ಲಕ್ಷ ರೂಪಾಯಿ ಅಡಿಕೆ ಇದೆಯೇನೋ? ಅಷ್ಟಿಲ್ಲ ಸರ್. ಇಲ್ವಾ? ಅಷ್ಟಿಲ್ಲ. ಫುಲ್ ಇದಾದ್ಮೇಲೆ ಈ ತರ ಬರುತ್ತಾ? ಈ ತರ ಫುಲ್ ಡ್ರೈ ಆದ್ರೆ ಈ ತರ ಬರುತ್ತೆ ಸರ್. ಕಟ್ ನೋಡ್ಬೋದು ಸರ್, ಇದು ಇಲ್ಲಿ ಅಲ್ಲಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್ ಆಗಿದೆ ಅಲ್ವಾ? ನೋಡಿ ಗೋಲಿ ಇದ್ದಂಗಿದೆ. ಗೋಲಿ ಕಡಿಬೋದಾ? ಕಡಿಬೋದು ಸರ್, ಇದು ಆರಾಮ. ಅಲ್ಲ ಕಡಿದು ಚೆಕ್ ಮಾಡ್ಬೋದು ಸರ್. ತಾಳಿ ಕಡಿ ಇದೆ. ಅದೇ ಕಡಿಬೋದಾ? ಕಡಿಬೋದು, ಏನ್ ತೊಂದ್ರೆ ಇಲ್ಲ. ಅಬ್ಬಾ ಆ ತರ ಕಡಿ ರೌಂಡಿಗೆ ಹಂಗಲ್ಲ, ಹಿಂಗ್ ತಿರ್ಸ್ಕೊಳ್ಳಿ, ರೌಂಡಿಗೆ ತಿರ್ಸ್ಕೊಳ್ಳಿ ಸರ್. ಇದೆ ಈ ಕಡೆ ಹಂಗೆ ಇತ್ತ ಸಣ್ಣ ತಳಿ. ಬೇಡ ಬಿಡಪ್ಪ, ಅಲ್ಲಿಗಿಲ್ಲ ಬಿಡ. ಇಲ್ಲ ಆತರ ಏನಿಲ್ಲ ಸರ್, ಅದ್ರ ಅಭ್ಯಾಸ ಇಲ್ವಲ್ಲ. ಫುಲ್ ಇದಾಗಿದೆ. ಇದು ಡ್ರೈ ಆಗಿದೆ. ಇದು ಏನ್ ರೇಟ್ ಹೋಗುತ್ತೆ ಇದೆಲ್ಲ ಡ್ರೈ ಆದ್ಮೇಲೆ? ಸರ್ ಫುಲ್ ಡ್ರೈ ಆದ್ಮೇಲೆ 3 ಕ್ವಾಲಿಟಿ ಮಾಡ್ತೀವಿ. 3 ಕ್ವಾಲಿಟಿ ಮಾಡಿ, ಒಂದು ರಾಶಿ ಇಡಿ, ಇನ್ನೊಂದು ಗೊರಬ್ಲು, ಒಂದು ಆಪಿ.
ಮೂರ್ ತರ ರಾಶಿ ಬರುತ್ತೆ ಇಡೀನಾ? ಸರ್. ಹಾ ರಾಶಿ ಇಡಿ. ರಾಶಿ ಇಡಿ, ಗೊರಬ್ಲು, ಆಪಿ 3 ತರ ಡಿವೈಡ್ ಆಗುತ್ತೆ. ರಾಶಿ ಇಡಿಗೆ ಈಗ ಅಟ್ಟು ಪ್ರೆಸೆಂಟ್ ಮಾರ್ಕೆಟ್ ರೇಟ್ 52,000 ಇದೆ ಸರ್. ಆಪಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಗೊರಬ್ಲಿಗೆ ಕಡಿಮೆ ಇರುತ್ತೆ. 52,000 52,000 ಕ್ವಿಂಟಾಲ್ಗೆ. ಕ್ವಿಂಟಾಲ್ಗೆ. ಇವಾಗ ನೀವು ಹಸಿ ತಗೊಳ್ಳೋದು ಅಲ್ಲಿ ಹಸಿ ತಳೋದು ಕ್ವಿಂಟಾಲು, ಅದೇ ಹೆಂಗೆ? ಅದು ವೇರಿಯೇಷನ್ ಆಗುತ್ತೆ ಸರ್. ಈಗ ಮಾರ್ಕೆಟ್ ಡೈಲಿ ಇದ್ದಂಗೆ ಇರಲ್ಲ. ಅದೇ ಹೇಳಿ. ಈಗ ಮಿನಿಮಮ್ ಅದು ಮಿನಿಮಮ್ 6,000 6,500 ಆ ತರ ತಗೋತೀವಿ. ಎಷ್ಟು ಕ್ವಿಂಟಾಲ್ ಹಾಕಿದ್ರೆ ಇದಾಗದು? ಇದು ಸರ್ ಒಂದು ಕ್ವಿಂಟಾಲ್ಗೆ 12ರಿಂದ 14 ಕೆಜಿ ಬರುತ್ತೆ ಅಷ್ಟೇ. ಒಂದು ಕ್ವಿಂಟಾಲ್ಗೆ 12ರಿಂದ 14 ಕೆಜಿ ಬರುತ್ತೆ. ನಮ್ಗೆ 12 ಕೆಜಿ 7 ಕ್ವಿಂಟಾಲ್ ಹಾಕಿದ್ರೆ 1 ಕ್ವಿಂಟಾಲ್ ಡ್ರೈ ಸಿಗುತ್ತೆ ಆತರ ಸರ್. ಕಷ್ಟ ನಮ್ಗೆ ಈಗ 12 ಕೆಜಿ ಬಂದ್ರೆ ಸ್ವಲ್ಪ ಲಾಸ್ ಆಗುತ್ತೆ, ಸ್ವಲ್ಪ ಇಳುವರಿ ಜಾಸ್ತಿ ಬಂದಂಗೆ ಸ್ವಲ್ಪ ಪ್ರಾಫಿಟ್ ಇರುತ್ತೆ. ಔಟ್ ಟನ್ ಬರುತ್ತೆ, ಅದ್ರ ಮೇಲೆ ಇದು ತೂಕ ಬರೋದ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕಷ್ಟ ಇದೆ, ಕಷ್ಟ ಪಡ್ತಾ ಇದ್ದೀರಾ, ತುಂಬಾ ಕಷ್ಟ ಒಳ್ಳೇದಾಗಿದೆ. ಇದೆ. ನಾನು ಹೇಳಿದ್ದು ಜಾಸ್ತಿ ಆಗಿದೆ ನಮ್ ಕಡೆ ಎಲ್ಲ 20 ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? 40 40 50 ವರ್ಷದಿಂದ ಸರ್. 50 ವರ್ಷದಿಂದ ಮಾಡ್ತೀವಿ. 50 ವರ್ಷದಿಂದ ಮಾಡ್ತಾ ಇದ್ದೀನಿ. ಇನ್ನು ಹಳೆ ಮನೇಲಿ ಇದ್ದೀವಿ, ಯಾಕೆ? ಸರಿ, ಅದೇನೆ ವಾಸ್ತು ಕರೆಕ್ಟ್ ಆಗಿಲ್ಲ, ಹಾ. ಹಂಗಾಗಿ ಸರ್ ನಿಮ್ನ ಬೇಸ್ಟಿ ಮಾಡ್ಬಿಟ್ಟು ಕರೆಕ್ಟ್ ಆದ ರೀತಿ ವಾಸ್ತು ಇಷ್ಟು ಅಡಿಕೆ ವ್ಯಾಪಾರ ಮಾಡೋರು, ಇಷ್ಟು ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡೋದು, ಒಳ್ಳೆ ಮನೇಲಿ ಕೂತ್ಕೋಬೇಕು, ಹೌದು ಹೌದಲ್ವಾ? ಹೌದೌದು. ಒಳ್ಳೆ ಮನೇಲಿ ಕೂತ್ಕೊಂಡಾಗ ಅದು ಆಟೋಮೆಟಿಕ್ ಎತ್ಕೊಂಡು ಹೋಗುತ್ತೆ. ಹೆಂಗಂದ್ರೆ ಹಂಗ ಮನೇಲಿ ಇದ್ದಾಗ ಏನಾಗುತ್ತೆ, ದುಡ್ದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅಲ್ಲೇ ಊರವ್ರಿಗೆ ಅಂತ ಕೊಟ್ಬಿಟ್ಟು ಹಂಚಕ್ ಸರ್ ಹೋಗುತ್ತೆ. ಅದೇ ಲಾಸ್ಟ್ ನೋಡಿದ್ರೆ ಏನ್ ಸಿಕ್ತಪ್ಪ ಅಂದ್ರೆ ಏನು ಇಲ್ಲ, ಏನಿಲ್ಲ, ಓಡಾಡಿದ್ದು ತಿರುಗಿದ್ದು ಪೆಟ್ರೋಲು ಏನು ಅದೇ ಪರಿಸ್ಥಿತಿ ಆಗಿರುತ್ತೆ ಸರ್ ಇವಾಗ. ಈ ವರ್ಷ ಪೂರ್ತಿ ಮಕ್ಕಳು ಓದಿಸೋದು ಹಾ. ಅದು ಇದು ಅಲ್ಲಿ ಸರ ಇತ್ತು ಮದುವೆ ಮುಂಚೆ. ಬರೀ ಎಕ್ಸ್ಪೆನ್ಸಸ್ ಜಾಸ್ತಿ ಹೊರತು ಕೂಡ ಹೊಡಿಲ್ಲ. ದಿನಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತೆ ಅಡಿಕೆ ಕಾಂಪಿಟೇಷನ್ ಜಾಸ್ತಿ, ಕಾಂಪಿಟೇಷನ್ ಇದೆ ನೋಡು, ಎಲ್ಲ ವೇರಿಯೇಷನ್ ಇದೆ, ವೇರಿಯೇಷನ್ ಇರೋದ್ರಿಂದ ಕಾಂಪಿಟೇಷನ್ ಇದೆ. ಓಕೆನಾ? ಬಾ ಮನೆ ನಾನು ವಾಸ್ತು ತೋಳೋಣ. ಇದೊಂದು ನೋಡ್ಬಿಟ್ಟು ಸರ್, ಲಾಸ್ಟ್ ಫೈನಲ್ ಆ ರೆಡ್ ಉಳಿತದಲ್ಲ, ಇದು ಗೋಟು ಸರ್. ಇದು ಈ ತರ ಒಣಗಾಕ್ಬಿಡ್ತೀವಿ. ಇದು ಈ ತರ ಚಾಲಿ ಬರುತ್ತಲ್ಲ, ಬಿಡಾಗೆ ಅದು ಈ ತರ ಸರ್. ಇದು ಓಕೆ ಓಕೆ. ಇಲ್ಲಿ ಈ ತರ ಇಲ್ಲಿ ಕಣ ಮಾಡಿದೀವಿ. ಇದು ತೋರಿಸಿ, ಇದು ಕಣ ಈ ತರ ಫುಲ್ ಕಣ ಈ ತರ ಡ್ರೈ ಬರುತ್ತೆ. 48 ದಿನ ಒಣಗಬೇಕು ಇದು ಚಾಲಿ ಕಟಿಂಗ್. ಫುಲ್ ಈ ತರ ಇದ ಮಾಡ್ಕೊಂಡು ಇದಕ್ಕೆ ಇದು ಬೇರೆ ಇದು ಸಪರೇಟ್ ಇದೆ. ಇದು ಯಾಕಿದು? ಇದು ಸರ್ ಗೋಟ್ ಅಲ್ವಾ, ಇದು ಎಡೆಯಕ್ಕಾಗಲ್ಲ, ಫುಲ್ ನಾರ್ ತರ ಬಂದ್ಬಿಡುತ್ತೆ. ಅದರಿಂದ ಇದ ಒಣಗಿದ್ಮೇಲೆ ಒಳಗಡೆ ಟೊಳ್ಳಾಗುತ್ತೆ, ಆಗ ನೀಟಾಗಿ ಬಿಡಿಸ್ಬೋದು. ಅದು ಚಾಲಿ ಅಂತ ಸಪರೇಟ್ ರೇಟ್ ಆಗುತ್ತೆ. ಸಪರೇಟ್ ರೇಟ್ ಜಾಸ್ತಿನಾ ಕಮ್ಮಿನಾ? ರೇಟ್ ಕಡಿಮೆ ಸರ್, ಸ್ವಲ್ಪ 24,000 ಕಡಿಮೆ. ಅದು ಸೊ ಇದೆಲ್ಲ ಅದೇ, ಇದೆಲ್ಲ ಫುಲ್ ಅದೇ ಎಲ್ಲ ಒಣಗಿಸಿರೋದು ಅದೇ. ಓಕೆ ಓಕೆ. ಇಲ್ಲ ಇದ್ರಲ್ಲೂ ಎಲ್ಲ ಫಿಲ್ಟರ್ ಮಾಡಿ ಗಲೀಜ್ ಹೋಗಿ ವೇಸ್ಟೇಜ್ ಹೋಗಿ ತುಂಬಾ ಕೆಲಸ ಇದೆ. ಹೌದು ಅಲ್ವಾ? ಇನ್ನೊಂದು ಎಡೆದೊಂದು ನೋಡ್ಬಿಡ ಫೈನಲ್. ನೀವು ನಿಮ್ಮ ಅಣ್ಣ ಅವರು ಮನೆಗಳು ಸರಿ ಮಾಡ್ಕೊಡ್ರಿ. ವಾಸ್ತುಗೆ ವಾಸ್ತು ಸೆಟ್ ಮಾಡಿದ್ರೆ ನಿಮ್ಗೆ 100% ಲಾಭ ಸಿಗುತ್ತೆ, ಎಲ್ಲೂ ಲಾಸ್ ಆಗಲ್ಲ. ಮನೆ ಚೆನ್ನಾಗಿರ್ಬೇಕು, ನಿಮ್ ಮನೆನೇ ನಿನ್ ಜೀವನ, ಆಯ್ತಾ? ಇಲ್ಲಾಂದ್ರೆ 20 ವರ್ಷದಿಂದ ಅಡಿಕೆ ವ್ಯಾಪಾರ ಮಾಡಿ ಇನ್ನು ನೀವು ಹಳೆ ಮನೇಲಿ 60 ವರ್ಷ ನೋಡಿ, 60 ಇಯರ್ಸ್ ಇಂದ ವ್ಯಾಪಾರ ಮಾಡಿ ಇನ್ನ ಹಳೆ ಮನೇಲಿ ಹಂಗೆ ಕೂತಿದ್ಯಾ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು? ವಾಸ್ತು ಅಲ್ವಾ? ಬಾ ರೆಡಿ ಮಾಡೋಣ. ಸದ್ಯಕ್ಕಿರೋದು ಇವಾಗ ನೋಡಿ, ಅಲ್ಲಿಂದ ಅಗ್ನಿಮೂಲ ಅಷ್ಟು ಬೆಳೆಸ್ಕೊಂಡಿದ್ಯಾ, ಫುಲ್ ಅಗ್ನಿಮೂಲ ಅಲ್ಲಿವರೆಗೂ ಬೆಳೆಸ್ಬಿಟ್ಟಿದ್ಯಾ. ಈಗೇನೋ ಯಾರೋ ಹೇಳಿದಾರೆ ಅಂತ ಸುಮ್ನೆ ಇಲ್ಲಿಗೆ ಸೀಟ್ ಹಾಕೊಂಡಿದ್ಯಾ ಅಲ್ವಾ? ಇದು ಸ್ಕ್ವೇರ್ ಆಗ್ಲಿ ಅಂತ ಸೀಟ್ ಹಾಕಿದ್ಯಾ ಅಲ್ವಾ? ಆದ್ರೂ ಕಟಿಂಗ್ ಎಲ್ಲ ಅಲ್ಲ ಆಯ್ತು, ಇದೆಲ್ಲ ಓಪನ್ ಇದೆ, ಆಯ್ತಾ? ಮಧ್ಯದಲ್ಲಿ ಮೆಟ್ಲು ಬಂತು, ಅಗ್ನಿಮೂಲ ಹೋಗಿಲ್ಲ, ಲಾಸ್ಟ್ ಹೋಗಿಲ್ಲ ಮೆಟ್ಲು ಹೋಗಿಲ್ಲ ಸರ್, ಹೋಗಿಲ್ಲ ಲಾಸ್ಟ್ ಹೋಗಿಲ್ಲ. ಸೆಂಟ್ರಲ್ ಇದೆ, ಇದ್ರ ಕೆಳಗಡೆ ಏನೋ ಮಾಡಿದ್ಯಾ, ಆಯ್ತಾ? ಬಾ ಇಲ್ಲಿ, ಇದು ನಿನ್ಗೆ ಆಯ ಇರೋದಲ್ವಾ? ಇಲ್ಲಿಗೆ ಇದು ಆಯ ಇರೋದು ಸರ್, ಈಶಾನ್ಯ ಮೂಲೆ. ಇಲ್ಲಿಗೆ ಆಯ ಅಲ್ವಾ? ಇದಕ್ಕೆ ಹಿಂಗ್ ಗೋಡೆ ಕಟ್ಕೋಬೇಕು. ಗೋಡೆ ಕಟ್ಕೊಂಡು ಒಂದು ಎಂಟ್ರಿ ಇಟ್ಕೊ ಇಲ್ಲಿ. ಇದಕ್ಕೂ ಅಷ್ಟೇ ಒಂದು ಎಂಟ್ರಿ ಇಟ್ಕೊಂಡು ಚಿಕ್ಕದಾಗಿ ಗೋಡೆ ಕಟ್ಕೊಂಡು ಒಂದು ಗ್ರಿಲ್ ಟೈಪ್ ಏನಾದ್ರು ಸೆಟ್ ಮಾಡ್ಕೊಳ್ಳಿ, ಅವಾಗ ಆಯ ಸೇರ್ಪತ್ತೆ. ಅಂದ್ರೆ ಈಶಾನ್ಯ ಕಟ್ಟಾಯ್ತು, ಡೋರ್ ಅಲ್ಲಿ ಇಟ್ಕೊಂಡಿದ್ಯಾ, ಅಗ್ನಿ ಮೂಲೆಯಲ್ಲಿ ಬೆಳೆಸಿದಾರೆ, ಇದನ್ನ ಸೇರ್ಸ್ಕೋಬೇಕು. ಈ ವಾಸ್ತು ಪುರುಷನ ತಲೆ ಇರುತ್ತಲ್ಲ, ಮನೆ ಒಳಗಡೆ ಸೇರ್ಸ್ಕೋಬೇಕು. ಯಾವಾಗ ನೀ ಕನೆಕ್ಟ್ ಮಾಡ್ತೀಯ, ಇಲ್ಲಿ ಕನೆಕ್ಟ್ ಮಾಡಿ ಇಲ್ಲೊಂದು ಗ್ರಿಲ್ ಹಾಕಿ ಇಲ್ಲ ಡೋರ್ ಇಕ್ತಿ, ಅಲ್ಲಿ ಹೊಸ್ಲಿಕ್ತೀಯ, ಅವಾಗ ಇದ್ರೊಳಗಡೆ ಸೇರ್ಕೊಳ್ಳೋದು. ಎಷ್ಟು 3 ಅಡಿ 4 ಅಡಿ ಗೋಡೆ ಕಟ್ಲೇಬೇಕು, ಸರಿನಾ? ಬಾ ಹೋಗ್ರ ಬೈ, ಚೆನ್ನಾಗಿದೆ ಇದು ಎಂಟ್ರಿ. ಈಗ ನೀವು ಮೇಲೆ ಕಟ್ಟಿದ್ರು ಕನೆಕ್ಟ್ ಮಾಡ್ಕೋಬೇಕು. ಸರಿ ಬಾ ಹೊರಗಡೆ ಬಾ, ಇದೆಲ್ಲ ಕರೆಕ್ಟ್ ಇದೆ. ಇದು ಹೊಗೆ ಸೊಪ್ಪು ಅಲ್ಲ ಇದು? ಹೌದು ಸರ್, ಹೊಗೆ ಸೊಪ್ಪು. ಇದು ಹೊಗೆ ಸೊಪ್ಪು. ಇದಂಗೆ ನಿಮ್ ಕೆಜಿ ಸರ್? ಇದು ಕೆಜಿ ಫಸ್ಟ್ ಗ್ರೇಡ್ 340, ಆ ತರ ಸೆಕೆಂಡ್ ಗ್ರೇಡ್ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ಥರ್ಡ್ ಗ್ರೇಡ್ ಇನ್ನೂ ಕಡಿಮೆ ಆಗುತ್ತೆ, ಆ ತರ ಎಲ್ಲ. ಕೆಜಿ 340? ಹೌದು ಸರ್, ಕೆಜಿ 340. ಇದೆಲ್ಲ ಪ್ರತಿಯೊಂದು ಸ್ಮೆಲ್ ಬರುತ್ತೆ, ಸಿಗರೇಟ್ ಗೆ ಹೋಗುತ್ತೆ. ಇದೇ ಸಿಗರೇಟ್ ಹಾನಿಕರ ಅಲ್ವಾ? ಹೌದು, ನನಗೆ ಘಾಟ್ ಹೊಡಿತಾ ಇದೆ. ಅಬ್ಬಬ್ಬಾ ಫುಲ್ ಘಾಟ್ ಇದೆ.
ಆಯ್ತಾ ಇದು ಇದ್ರಲ್ಲಿ ಹಾಕಿ ತುಳಿತೀರಾ ಇದ್ರಲ್ಲಿ ಹಾಕಿ ತುಂಡ್ಬಿಟ್ಟು ಬೇಲ್ ತರ ಮಾಡ್ತೀವಿ ಸರ್. ಇದು ಬೇಲ್ ಇಲ್ಲಿದೆ, ಇಲ್ಲಿದೆ ಬೇಲ್. ಈ ತರ ಮಾಡ್ತೀವಿ. ಇದು ಡೈರೆಕ್ಟ್ ಇದು ಮಾರ್ಕೆಟ್ಗೆ ಹೋಗುತ್ತೆ. ಮಾರ್ಕೆಟ್ಗೆ ಹೋಗ್ಬಿಡುತ್ತೆ ತೂಕ ಹಾಕ್ತಾರೆ. ತೂಕ ಹಾಕ್ತಾರೆ ಅವರು. ತೂಕ ಹಾಕ್ಬಿಟ್ಟು ಇದು ಗ್ರೇಡ್ ಇರುತ್ತೆ, ಈ ಗ್ರೇಡ್ಗೆ ಈ ರೇಟ್ ಅಂದ್ಬಿಟ್ಟು ರೇಟ್ ಕೊಡ್ತಾರೆ. ಅದೆಲ್ಲ ಏನದು? ಅದು ಎಲ್ಲ ಹೊಗೆ ಸೊಪ್ಪೇನೆ. ಎಲ್ಲ ಹೊಗೆ ಸೊಪ್ಪು. ಇದು ಹೊಗೆ ಸೊಪ್ಪು. ಇದು ಹೊಗೆ ಸೊಪ್ಪು. ರೈತರ ಹತ್ರ ನೀವು ತಗೊಳ್ಳೋದು? ಇಲ್ಲ, ನಾವೇ ಬೆಳೆಯೋದು ಸರ್ ಇದು. ಹೌದಾ? ನಾವೇ. ಬಾ ಆಯ್ತಾ, ಅದಾಯ್ತಾ. ಇದು ಬಂದ್ವಿ, ಇದು ಹಾಲು ಆಯ್ತಾ. ಇದು ಅಡಿಗೆ ಮನೆ ತಾನೆ? ಅಡಿಗೆ ಮನೆ ಅಂದ್ಕೊಂಡಿದ್ದೀರಾ ನೋಡಿ. ಅಡಿಗೆ ಮನೆಯಲ್ಲಿ ಮತ್ತೆ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅಗ್ನಿ ಮೇಲೆ ಬೆಳೆಸಿದ್ದೀರಾ. ಹೌದು, ಅದು ಬೆಳಿಬಾರ್ದು. ಇದನ್ನೇ ಅಡಿಗೆ ಮನೆ ಮಾಡ್ಕೊಂಡು ಇಲ್ಲಿಗೆ ಆಯಾಗಿ ಸೆಟ್ ಮಾಡ್ಕೊಳ್ಳಿ. ಸಪ್ರೇಟ್ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಇದು ಅಡಿಗೆ ಮಾಡ್ಕೊಂಡು ಇದು ಅಡಿಗೆ ಮನೆ ಮಾಡ್ಕೊ. ಆ ಕಡೆ ಕಿಟಕಿ ಮಾಡ್ಕೋದು, ಕಿಟಕಿ ಮಾಡ್ಕೊಂಡು ಇದು ಅಡಿಗೆ ಮನೆ ಮಾಡ್ಕೊ. ಓಕೆನಾ? ಬಾ. ಇಲ್ಲ ಮೇಲೆ ನೀವೇನಾದ್ರೂ ಮೇಲೆ ಕಟ್ಟಂಗಿದ್ರೆ ಸಪ್ರೇಟ್ ಪ್ಲಾನ್ ಕೊಡ್ತೀನಿ. ಇದೆಲ್ಲ ಗೋಡನ್ ಇಟ್ಕೊಂಡ್ಬಿಡ್ತೀವಿ ಸರ್. ಇದು ಬರೀ ಒಂದು ರೂಮ್ ಇದ್ಕೊಳ್ಳಿ. ಇದು ಒಂದು ರೂಮ್ ಸರ್ ಇದು. ಆಮೇಲೆ ನೋಡಿ ಅಲ್ಲಿ ಆ ಕಡೆ ಅಲ್ಲೊಂದು ಕಿಟಕಿ ಕೊಡ್ಬೇಕು. ಡೋರ್ ಎದುರುಗಡೆ ಒಂದು ಕಿಟಕಿ ಕೊಡ್ಲೇಬೇಕಲ್ಲಿ. ಓಕೆ. ಮಗು ಮಲಗೈತೆ ಪಾಪ. ಇದೊಂದು ತರ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಅದೇ ಅಲ್ಲೊಂದು ಕಿಟಕಿ ಬಂದಿದೆ ಸರ್, ಅದು ಕಿಟಕಿ ಅದು ಲಾಸ್ಟ್ ಹೋಗಿದೆ. ಈ ಲಾಸ್ಟ್ ತಕ್ಕೋ, ಆ ಲಾಸ್ಟ್ ಕ್ಲೋಸ್ ಮಾಡ್ಕೊ. ಇದು ಸ್ನಾನದ ಮನೆ. ಇದೆಲ್ಲ ಕರೆಕ್ಟ್ ಇದೆ. ಅದೇನು ತೊಂದರೆ ಇಲ್ಲಮ್ಮ, ತೊಂದರೆ ಇಲ್ಲ. ನಿಮಗೆ ಈ ಕಡೆ ಏನ್ ಗೊತ್ತಾ, ಈ ಕಡೆ ನಿನ್ಗೂ ಆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾರೆ ವೆಸ್ಟ್ ಒಂದು ಡೋರ್ ಇಟ್ಕೋ. ನಿನ್ಗೆ ಹೇಳಿದ್ನಲ್ಲ, ಅದೇ ಗೊತ್ತಾಯ್ತು. ಆ ಡೋರ್ ಇಟ್ಕೊಂಡ್ರೆ ಈ ಕಡೆಯಿಂದಾನು ಬರ್ಬೋದು ದಾರಿ. ಎಂಟ್ರಿ ಇಲ್ಲಿಂದ ಲಾರಿಯಲ್ಲಿ ಸಾಗಿಸ್ಬೋದು. ವೆಸ್ಟ್ ಒಳ್ಳೇದು, ಬಿಸಿನೆಸ್ಗೂ ಒಳ್ಳೇದು ನಿಮ್ಗೆ. ಸರಿ. ಅಡಿಕೆ ವ್ಯಾಪಾರಕ್ಕೂ ಎಲ್ಲದಕ್ಕೂ ಒಳ್ಳೇದು. ಅಲ್ಲಿ ಡೋರ್ ಇಟ್ಕೊಂಡು ವಿಂಡೋ ಹೇಳಿದ್ನಲ್ಲ, ವಿಂಡೋ ಬದ್ ಡೋರ್ ಇಟ್ಕೋ. ಸರಿ ಸರಿ, ಚೆನ್ನಾಗಿರುತ್ತೆ. ಸರಿನಾ? ಅವಾಗ ಈ ಗೋಡನ್ ತರ ಇರುತ್ತೆ, ಆ ತರನೇ ಸೇಮ್ ರೋಲಿಂಗ್ ಶರ್ಟ್ ತರ. ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಒಂದ್ ಸ್ವಲ್ಪ ಇಟ್ಕೋ. ನಿನ್ ಚಿಕ್ಕ ಚಿಕ್ಕ ಆಟಗಳು ಬೇಕಾದ್ರೆ ಒಳಗಡೆ ಫಸ್ಟ್ ಈ ಕಡೆ ದೊಡ್ಡದಾಗಿ ರೋಲಿಂಗ್ ಶರ್ಟ್ ಇಟ್ಟಿದ್ದೋ ವಾಸ್ತು ಸರಿ ಹಿಂಗ್ ಕೊಡ್ಬೇಕಿತ್ತು. ಹಿಂಗ್ ಕೊಡ್ಬೇಕಿತ್ತು, ಹಿಂಗ್ ಕೊಡ್ಬೇಕಿತ್ತು. ಇದು ಲಾಸ್, ಇದು ಲಾಭ ಬಿಸ್ನೆಸ್ಗೆ. ಆ ಕಡೆ ಹೇಳು, ನಿಮ್ಮ ಮನೆಗೆ ಹೇಳ್ಬಿಟ್ಟು ಅಲ್ಲಿ ಮಾಡಿಸ್ಕೋದು. ಮಿಕ್ಕಿದೆಲ್ಲ ಚೆನ್ನಾಗಿದೆ ಅಮ್ಮ. ಅಲ್ಲಿ ತೋರಿಸ್ತೇವೆ. ನೋಡಿದೆ, ಅಯ್ಯೋ ಅದು ಸರಿ ಇಲ್ಲ ಪಾಪ. ಹೇಳ್ದೆ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ. ಸರಿ ಇಲ್ಲ, ಎಲ್ಲ ಅಟ್ಯಾಚ್ ಆಗ್ಬಿಟ್ಟೆ ಮನೆಗಳು, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು. ಅದು ಏನಿಲ್ಲ, ಇರೋದ್ರಲ್ಲಿ ಹೇಳಿದ್ವಿ ಸ್ವಲ್ಪ ಸೆಟ್ ಮಾಡ್ಕೊ, ನಿಧಾನಕ್ಕೆಲ್ಲ ಒಂದು ಕಟ್ಕೊಂಡ್ಬಿಡು ಅಂತ ಹೇಳಿದ್ವಿ. ಅಲ್ಲೇನು ಜಾಯಿಂಟ್ ಇದ್ರೆ ಯಾರು ಉದ್ಧಾರ ಆಗಲ್ಲಮ್ಮ, ಯಾರು ಉದ್ಧಾರ ಆಗಲ್ಲ. ನೀನ್ ನೋಡಿ ಇದ್ರೆ ನಿಮ್ಮ ಅಣ್ಣ ಚೆನ್ನಾಗಿರ್ತಾನೆ, ನಿನಗೇನ ನೀನ್ ಅಲ್ಲಿ ಅಟ್ಯಾಚ್ ಆಗಿದ್ಯಾ, ನೀನ್ ಸಪ್ರೇಟ್ ಆಗಿದ್ದಾರೆ. ಇವ್ರು ಚೆನ್ನಾಗಿರುತ್ತೆ ಇರೋದ್ರಲ್ಲಿ. ಹೌದಾ? ಕಟ್ತಿರೋ ಚೆನ್ನಾಗಿದೆ, ಚೆನ್ನಾಗಿದೆ. ಅದ್ರ ಮೇಲೆ ಒಂದು ರೂಮ್ ಹಾಕೋ ಅಂತ ಹೇಳಿದೀನಿ. ಒಂದು ರೂಮ್ ಹಾಕೊಂಡು ಆಮೇಲೆ ನೀನ್ ಅಲ್ಲಿ ಮಲ್ಕೋ. ಅವ್ರು ಬೇಕಾದ್ರೆ ದೊಡ್ಡವ್ರು ಅಲ್ಲೇ ಇದ್ದು ಹೋಗ್ಲಿ ಅಂತ ಹೇಳಿದ್ವಿ. ಇಲ್ಲ ಇಲ್ಲೊಂದು ಡೋರ್ ಮಾಡ್ಕೋಬ ಸಾಕು. ವೆಸ್ಟ್ಗೆ ಮಾಡ್ಕೊಂಡು ಈ ದಕ್ಷಿಣ ಇದೆಯಲ್ಲ, ಒಂದು ಕಾಂಪೌಂಡ್ ಹಾಕ್ಸ್ಕೊ. ಅದೇ ಕಾಂಪೌಂಡ್ ಬರುತ್ತೆ ಸುತ್ತ. ಇದೊಂದು ಕಾಂಪೌಂಡ್, ಫ್ರಂಟ್ ಕಾಂಪೌಂಡ್ ಹಾಕಿ ಆ ಕಾಂಪೌಂಡ್ ಗೆ ಟಚ್ ಮಾಡ್ಬೇಡ ವಾಯುಮೂಲೆನ. ಅದೊಂದು ಪ್ರಾಬ್ಲಮ್ ಇದೆ. ಈ ಕಟ್ಸಿ ಸರ್, ನಾನು ಅದೊಂದು ವಾಯುಮೂಲೆ ಪ್ರಾಬ್ಲಮ್ ಬಿಟ್ರೆ ಇನ್ನೇನಿಲ್ಲ. ಈ ಅಗ್ನಿಮೂಲೆ ಕಟ್ ಮಾಡು ಸಾಕು. ಇಲ್ಲಿ ಓಪನ್ ಮಾಡ್ಕೊ. ಇದು ನಿನ್ ಬಿಸ್ನೆಸ್ ಸೆಟ್ ಆಗ್ಬಿಡುತ್ತೆ. ಕಾಂಪೌಂಡ್ ಕಂಪಲ್ಸರಿ, ಕಾಂಪೌಂಡ್ ಇಲ್ಲ ಅಂದ್ರೆ ಆಗಲ್ಲ. ಅದೇ ಫುಲ್ ಕಾಂಪೌಂಡ್ ಬರುತ್ತೆ ಸರ್. ಹೌದು, ಹಂಗೆ ಸೆಟ್ ಮಾಡ್ಕೋ, ಎಲ್ಲ ಚೆನ್ನಾಗುತ್ತೆ. ಚೆನ್ನಾಗಿದೆ. ಮೇಲೆ ಮನೆ ಮಾಡೋಣ ನೀಟಾಗಿ ಮೇಲೆ. ಹೌದು, ಇದನ್ನ ಇವೆಲ್ಲ ಅಗ್ನಿಮೂಲೆ ಎಲ್ಲ ಕಟ್ ಮಾಡಿ ಇದನ್ನೆಲ್ಲ ಸರಿ ಮಾಡಿದ್ರೆ ಮೇಲೆ ಕಟ್ಟಕ್ ಆಗೋದು. ಅಲ್ಲ ಸರ್, ಇದು ಇಲ್ಲಿ ರೂಮ್ ಬೇಕೋ ಬೇಡ ತಗ್ಸಕ್ ಕೊಡೋದು ಇದು? ಯಾವ್ದು? ಇದಕ್ಕೆ ಮೆಟ್ಲು ಸಂದಿಲ್ ಇಲ್ಲಿ ಇದೆಯಲ್ಲ, ಇದು ಇರೋದು ವೇಸ್ಟ್. ಅದು ಅಕಸ್ಮಾತ್ ನೀನ್ ಕನೆಕ್ಟ್ ಮಾಡಿದ್ಮೇಲೆ ಆ ಮೆಟ್ಲು ಅಲ್ಲೇ ಇರ್ಬೇಕು ಅಂದ್ರೆ ಮತ್ತೆ ಇಲ್ಲಿವರೆಗೂ ನೀನ್ ತಗೋಬೇಕು. ಆಯನ ಇಲ್ಲಿವರೆಗೂ ಸೆಟ್ ಮಾಡ್ಕೊಂಡು ಹಿಂಗೆ ಅಲ್ಲಿನೂ ಸೆಟ್ ಮಾಡ್ಕೋಬೇಕು, ಸ್ಕ್ವೇರ್ ಮಾಡ್ಕೋಬೇಕು. ಏನೋ ಸ್ಕ್ವೇರ್ ಮಾಡಿದ್ರೇನೆ ಸೆಟ್ ಆಗೋದು. ಫುಲ್ ಡೆಡ್ ಎಂಡ್ ಆ ಗೋಡೆ ತನಕ. ಹೌದು, ಅಲ್ಲಿವರೆಗೂ ಹಿಂಗೆ ಸ್ಕ್ವೇರ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಆಮೇಲೆ ಮೆಟ್ಲು ಹತ್ಕೊಂಡು ಮೇಲೆ ಹೋಗತ್ರ ಮಾಡ್ತೀವಿ. ಈ ಮೆಟ್ ಇರೋದೇ ರಾಂಗ್ ಇಲ್ಲೇ. ಏನಾಗುತ್ತೆ, ಸೆಂಟರ್ ಮಾಡಿದ್ರೆ ಸೆಂಟರ್ ಬಂದ್ಬಿಡುತ್ತೆ, ಈಶಾನ್ಯ ಕಡೆ ಬಂದ್ಬಿಡುತ್ತೆ. ಲೆಕ್ಕ ಹಾಕಿದ್ರೆ ಡೆಡ್ ಎಂಡ್ ಕೊಡ್ಬೇಕಿತ್ತು, ಇಲ್ಲಿ ಕೊಟ್ಟಿದ್ದಾರೆ, ಕೊಟ್ಬಿಟ್ಟವ್ರೆ. ಇದನ್ನ ನೋಡೋಣ, ಅದನ್ನ ತೆಗೆದಾಕಿ ಅಲ್ಲಿಂದ ಕೊಡಕ್ಕೆ ಏನಾದ್ರು ಟ್ರೈ ಮಾಡೋಣ. ಮನೆ ಕಟ್ಟುವಾಗ, ಮೇಲೆ ಕಟ್ಟುವಾಗ ಕರೆಕ್ಟ್ ಆಗಿ ವಾಸ್ತು ಪ್ಲಾನ್ ಮಾಡೋಣ. ಓಕೆನಾ? ಆ ಕಡೆಯಿಂದ ಬಂದ್ ಕೊಡಂಗೆ ಹಂಗ್ ಮಾಡೋಣ. ಅಲ್ಲಿ ವೆಸ್ಟ್ ಅಲ್ಲಿ ನೀವು ಎಂಟ್ರೆನ್ಸ್ ಇಟ್ಕೋ, ಅದು ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ಗೆ. ವೆಸ್ಟ್ ಸೆಂಟರ್ ಸೂಪರ್. ಎಷ್ಟನೇ ಇದ್ರಲ್ಲಿ ಇಡೋದು ಸರ್? ಅದು ಎರಡನೇ ಭಾಗದಲ್ಲಿ ಇಡು. ಎರಡನೇ ಭಾಗದಲ್ಲಿ ಒಂದ್ ಭಾಗ ಬಿಟ್ಟು ಇದ್ರ ಆಪೋಸಿಟ್ ಇಟ್ಬಿಡು. ಅದೇ ಗೊತ್ತಾಯ್ತು. ಇದು ಇದೆಯಲ್ಲ, ಇದ್ರ ಆಪೋಸಿಟ್ ಕರೆಕ್ಟ್ ಆಗಿ ಇಟ್ಕೊ. ನೋಡ, ಇದೆಲ್ಲ ವಾಯುಮೂಲೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ಯಾ, ವ್ಯವಹಾರ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ.
ಇದನ್ನ ಅದು ಬಾತ್ರೂಮ್ಗೆ ಗೋಡೆಗೆ ಟಚ್ ಆಗ್ಬಾರ್ದು ನೋಡ, ಹಂಗಿದ್ರೆ ಕಾಂಪೌಂಡ್ ಹಾ ಹಾ ನೋಡ, ಕಾಂಪೌಂಡ್ಗೂ ಈ ಮನೆಗೂ ಎಲ್ಲ ಟಚ್ ಮಾಡ್ಬಿಟ್ಟೆ, ಹಾ ಅದು ಪ್ರಾಬ್ಲಮ್ ಹಾ ಆಯ್ತಾ. ಆ ಕಾಂಪೌಂಡ್ ಹಂಗ್ ಬರುತ್ತೆ ಮುದ್ದಕ್ಕೆ ಅದು ಏಕ ಬರುತ್ತೆ, ಗ್ಯಾಪ್ ಇದೆ ಅಲ್ಲಿ. ಇರ್ತಲ್ವಾ. ಹಾ. ಹ್ಮ್. ಇಲ್ಲ ಇದು ಸಪರೇಟ್ ಇತ್ತು, ನಾವೇ ಕಾಂಪೌಂಡ್ ಮೇಲೆ ಹಾಕ್ಬಿಟ್ಟು ಹ್ಮ್ ಅದೇ ಕುಯ್ಬಿಟ್ಟು ಅದು. ಸಪ್ರೇಟ್ ಆಗಿದ್ದೆ ಹಾ. ಪ್ರಾಬ್ಲಮ್. ಹ್ಮ್ ಓಕೆನಾ, ಹ್ಮ್ ಇಷ್ಟು ಮಾಡ್ಕೋ ಸದ್ಯಕ್ಕೆ ಚೆನ್ನಾಗಿದೆ, ಹ್ಮ್ ಮಿಕ್ಕಿದ್ದಾರೆ ಏನು ತೊಂದರೆ ಇಲ್ಲ. ಮೇಲೆ ಆದ್ರೂ ಸೆಟ್ ಮಾಡೋಣ, ಹ್ಮ್ ಮೇಲೆ ಹಾ. ನೀಟಾಗಿ ಫಸ್ಟ್ ಕ್ಲಾಸ್ ಮಾಡೋಣ ಮನೆ. ಹಾ ಓಕೆನಾ. ಹಾ. ಥ್ಯಾಂಕ್ ಯು, Okay. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.